ಹಾಯ್ ದಿಸ್ ಇಸ್ ಆ್ಯಕ್ಸ್. ಸೊ ಇವತ್ತಿನ ವೀಡಿಯೋಲಿ ನಾವು ಆಟೋಡೆಸ್ಕ್ ಹೇಗೆ ಡೌನ್ಲೋಡ್ ಮಾಡಬೇಕು ಮತ್ತು ಹೇಗೆ ಇನ್ಸ್ಟಾಲ್ ಮಾಡಬೇಕು ಅದು ನೋಡೋಣ ಸ್ಟೆಪ್ ಬೈ ಸ್ಟೆಪ್ಪು. ಸೊ ಫಸ್ಟ್ ನೀವು ಸರ್ಚ್ ಮಾಡ್ಕೊತೀರಾ, ಅದಾದಮೇಲೆ ಫಸ್ಟ್ ಲಿಂಕ್ ಬರುತ್ತಲ್ಲ ಅದಕ್ಕೆ ಕ್ಲಿಕ್ ಮಾಡ್ತೀರಾ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ನಿಮಗೆ ಆಟೋಡೆಸ್ಕಿಂದ ಭಾಳ ಸಾಫ್ಟ್ವೇರ್ ಬರುತ್ತೆ. ಅದರಲ್ಲಿ ರೆವಿಟ್ ಇದೆಯಲ್ಲ ಮೇಲ್ಗಡೆ, ಅದಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ನಿಮಗೆ ಯಾವ್ದಾರು ಬೇಕಂದರೆ ಇನ್ನೊಂದು ಸಾಫ್ಟ್ವೇರು ಕೆಲವೊಂದು ನಾನು ವೀಡಿಯೋಸ್ ಮಾಡಿಲ್ಲ, ಅದೆಲ್ಲ ಬೇಕಂದರೆ ಕಮೆಂಟ್ ಮಾಡಿ, ನಾನು ಅದ್ರ ಮೇಲೆ ಮಾಡ್ತೀನಿ. ಓಕೆ, ಸೆಲೆಕ್ಟ್ ಮಾಡ್ಕೊಂಡ್ವಿ. ಮತ್ತು ಇಲ್ಲಿ ನಮಗೆ 1 named ಯೂಸರ್ ಸೀಟು 1 year ಬರುತ್ತೆ ಸಬ್ಸ್ಕ್ರಿಪ್ಷನ್ನು, ಅದಕ್ಕೆ ಕ್ಲಿಕ್ ಕಂಟಿನ್ಯೂ ಮಾಡ್ತೀವಿ. ಇಲ್ಲಿ ನಾನು ಹೈಡ್ ಮಾಡಿದ್ದೀನಿ ಕೆಲವು ಇನ್ಫಾರ್ಮೇಷನ್ ಎಲ್ಲ, ಪರ್ಸ್ನಲ್ ಡೀಟೇಲು, ಜಿಮೇಲ್ ಆಗಲಿ ಅಂದರೆ ಅದೆಲ್ಲ ಶೇರ್ ಮಾಡೋಕ್ಕಾಗಲ್ಲ ಅಂಥವು. ಇಲ್ಲಿ ಮತ್ತೆ ಲಾಗಿನ್ ಮಾಡ್ತೀನಿ ಜಿಮೇಲ್ ಕೊಟ್ಟು ಮತ್ತು ಪಾಸ್ವರ್ಡ್ ಕೊಟ್ಟು. ಸೊ ಈ ಇನ್ಫಾರ್ಮೇಷನ್ ಹೇಗೆ ಫಿಲ್ ಮಾಡಬೇಕು ಮತ್ತು ನೀವು ಆಟೋಡೆಸ್ಕಲ್ಲಿ ಹೇಗೆ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅದೆಲ್ಲ ನಾನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಹೋಗಿ ನೋಡ್ಬೋದು ನೀವು, ನಿಮಗೆ ಅದರಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಆಟೋಡೆಸ್ಕಿಗೆ ನೀವು ಒಂದು ಡಾಕ್ಯುಮೆಂಟ್ ಕೊಡಲೇಬೇಕು, ಜೀನಿಯನ್ ಡಾಕ್ಯುಮೆಂಟು, ನೀವು ಸ್ಟಡಿ ಮಾಡ್ತಿರೋದು. ಯಾಕಂದರೆ ಇದರಲ್ಲಿ ಆ ಥರ ನೀವು ಬೇರೆ ಥರ ನಡ್ಸೋಕ್ಕಾಗಲ್ಲ ಯಾವುದು. NX ಅಲ್ಲಿ ನೀವು ಜಸ್ಟ್ ಜಿಮೇಲ್ ಕೊಟ್ಟು ನೀವು 1 year ಯೂಸ್ ಮಾಡ್ಬೋದು, ಮತ್ತು ಇನ್ನೊಂದು ಜಿಮೇಲಲ್ಲಿ ಇನ್ನೊಂದು ಇಯರ್ ಯೂಸ್ ಮಾಡ್ಬೋದು. ಓಕೆ, ಸೊ 25 ವರ್ಷನ್ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಡೌನ್ಲೋಡ್ ಮಾಡಿದೆ, ಕೆಳಗೆ ಕ್ಲಿಕ್ ಮಾಡಿಕೊಂಡು. ಇದು ಮೇ ಬಿ 15 MB ಇದೆ. ಡೌನ್ಲೋಡ್ ಆಯಿತು. ಅಲ್ಲಿಗೆ ಜಸ್ಟ್ ಒಂದು ಕ್ಲಿಕ್ ಮಾಡಿ, ಮತ್ತು ಒಂದು ಐಕಾನ್ ಬರುತ್ತೆ, ಅದಕ್ಕೆ ಕ್ಲಿಕ್ ಮಾಡಿದ್ದೀನಿ. ಅದು ನಿಮಗೆ ಇಲ್ಲಿ ರೆಕಾರ್ಡ್ ಆಗಿಲ್ಲ, ಅದಕ್ಕೋಸ್ಕರ. ಓಕೆ, ಸೊ ಡೌನ್ಲೋಡ್ ಆಗ್ತಿದೆ. ಅದೇ. ಸೊ ಮತ್ತು ಇನ್ನೊಂದು, ಇದರಲ್ಲಿ ಡೌನ್ಲೋಡ್ ಆಗೋ ಟೈಮಲ್ಲಿ ಕೆಲವೊಂದು ಎರರ್ಸ್ ಬರುತ್ತೆ. ಸಿಸ್ಟಮ್ ರಿಕ್ವೈರ್ಮೆಂಟ್ ಮೀಟ್ ಆಗಿಲ್ಲ ಅಂದರೆ ಎರರ್ ಬರುತ್ತೆ. ಆ ಎರರ್ ಬಂದಾಗ ನಿಮಗೆ ಚೂರಲ್ಲಿ ಕನ್ಫ್ಯೂಷನ್ ಆಗುತ್ತೆ ಮತ್ತು ಕಷ್ಟ ಆಗ್ಬೋದು. ಅದಕ್ಕೋಸ್ಕರ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಅದ್ರ ಮೇಲೇ ಅದು ಹೋಗಿ ನೋಡ್ಬೋದು ನೀವು. ಸೊ ವೆಯ್ಟ್ ಮಾಡೋಣ, ಬೇಗನೆ ಆಗತ್ತಿದ್ದು. ಓಕೆ, ಇನ್ನೊಂದು ಏನಂದರೆ ನಿಮಗೆ ಈ ಸಾಫ್ಟ್ವೇರ್ ಡೌನ್ಲೋಡ್ ಮಾಡೋಕ್ಕೆ ಇವಾಗ ಅದೇ ಆಗ್ತಿರೋದು. ಡೌನ್ಲೋಡ್ ಮಾಡೋಕ್ಕೆ ನಿಮಗೆ ಮೇ ಬಿ 12 to 13 GB ಬೇಕಾಗುತ್ತೆ. ಸೊ ಓಕೆ, ಡೌನ್ಲೋಡ್ ಆಯ್ತದು. ನಾನು ಓಕೆ ಸೆಟಪಲ್ಲಿ ಹೋಗಿ ಇನ್ಸ್ಟಾಲೇಷನ್ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತೀನಿ. ಸೊ ಇವಾಗ ಮೇ ಬಿ ನಿಮಗೆ ಮತ್ತೆ ರೀಸ್ಟಾರ್ಟ್ ಕೇಳ್ಬೋದು ಅವರು, ಅದಕ್ಕೋಸ್ಕರ ನೀವು ರೀಸ್ಟಾರ್ಟ್ ಮಾಡ್ಕೊಳ್ಳಿ. ನಾನು ನಾಟ್ ನೌ ಅಂತ ಕ್ಲಿಕ್ ಮಾಡಿದೆ, ಮತ್ತೆ ಆಮೇಲೆ ರೀಸ್ಟಾರ್ಟ್ ಮಾಡಿದೆ ನಾನು, ಅದಾಗಿಲ್ಲ, ಅದಕ್ಕೋಸ್ಕರ ರೀಸ್ಟಾರ್ಟ್ ಮಾಡಿ. ಓಕೆ, ಸೊ ಇದು ರೀಸ್ಟಾರ್ಟ್ ಮಾಡಾದಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತಿರೋದು. ಓಕೆ, ಸೊ ಮತ್ತೆ ಅಲ್ಲೇ ಹೋಗ್ತೀನಿ ನಾನು ಡೌನ್ಲೋಡ್ಸಲ್ಲಿ. ಇನ್ನೊಂದು ಏನಂದರೆ ನೋಡಿ, ಈ ಸ್ಪೇಸ್ ಇವಾಗ ಖಾಲಿ ಮಾಡಿದ್ದೀನಿ ನಾನು, ಅದು ವಿಡಿಯೋ ಸಪ್ರೇಟ್ ಇದೆ, ಅದು ತೋರಿಸಿದ್ದೀನಿ ನೋಡಿ. ಯಾಕಂದರೆ ನನಗೆ ಅದೊಂದು ಪ್ರಾಬ್ಲಮ್ ಬಂತು. ಡೌನ್ಲೋಡ್ ಆಗೋ ಟೈಮಲ್ಲಿ ಇನ್ನೊಂದು ಬರುತ್ತೆ, ಮತ್ತು ಇನ್ಸ್ಟಾಲೇಷನ್ ಆಗೋ ಟೈಮಲ್ಲಿ ಸ್ಪೇಸ್ ಪ್ರಾಬ್ಲಮ್ ಬರುತ್ತೆ. ಯಾಕಂದರೆ ನೀವು ಸ್ಪೇಸ್ ಅಲ್ಲಿ ಖಾಲಿಯಿಂದ ಇಲ್ಲಾಂದರೆ ಸಿ ಡ್ರೈವಲ್ಲಿ ಮತ್ತೆ ಅದು ಸ್ಟಾಪ್ ಆಗಿಬಿಡುತ್ತೆ, ಖಾಲಿ ಮಾಡಿ ಅಂತ ತೋರಿಸುತ್ತೆ. ಅದಕ್ಕೋಸ್ಕರ ಆದಷ್ಟು ಎಕ್ಸ್ಟ್ರಾ ಸ್ಪೇಸ್ ಇಟ್ಕೊಳ್ಳಿ. ಎಬವ್ 50 GB ಇದ್ದರೆ ಅದು ಆಗತ್ತೆ, ಇಲ್ಲಾಂದರೆ ಕಷ್ಟ ಆಗುತ್ತೆ ಆಮೇಲೆ. ಓಕೆ, ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಲ್ಲ ಅಕ್ಸೆಪ್ಟ್ ಮಾಡಿದ್ದೀನಿ, ಮತ್ತು ಸ್ಟಾರ್ಟ್ ಮಾಡಿದ್ದೀನಿ ಇನ್ಸ್ಟಾಲೇಷನ್ನು. ಓಕೆ, ಇದು ಮೇ ಬಿ 5 minutes ಆಗ್ಬೋದು ಅಷ್ಟೇ, ಜಾಸ್ತಿ ಟೈಮ್ ಹಿಡಿಯಲ್ಲ.
ಜಾಸ್ತಿ ಅಂದರೆ ಅದನ್ನೇ ಡೌನ್ಲೋಡ್ ಆಗೋದು ಟೈಮು ಜಾಸ್ತಿ ಹಿಡಿಯುತ್ತೆ. ಅದು ಬಿಟ್ಟರೆ ಎಲ್ಲ ಈಸಿನೇ. ಓಕೆ, ನಾವು ಇವಾಗ ಸ್ಟಾರ್ಟಲ್ಲಿ ಕ್ಲಿಕ್ ಮಾಡೋಣ. ಓಕೆ, ಸೊ ಏನಾದರೂ ಎರರ್ಸ್ ಬಂದಾಗ ನೀವು ನೋಡಿ, ವಿಡಿಯೋಸ್ ನೋಡಿ, ಇಲ್ಲಾಂದರೆ ಅದು ಕಮೆಂಟ್ ಮಾಡಿ. ಅದರಲ್ಲಿ ಕೆಲವು ಎರರ್ಸು ಆ ವೀಡಿಯೋಸಲ್ಲಿ ಇಲ್ಲ ಅಂದರೆ ಅಂಥವು ಕಮೆಂಟ್ ಮಾಡಿ ನೀವು. ನಾನು ಸೂನ್ ಮಾಡ್ತೀನಿ ಅದ್ರ ಮೇಲೆ ಹೇಗೆ ರಿಸಾಲ್ವ್ ಮಾಡಬೇಕಂತ. ಅದೇ ಸ್ಟಾರ್ಟಿಂಗಲ್ಲಿ ನಮಗೆ ಚೂರು ಟೈಮ್ ಹಿಡಿಯುತ್ತೆ ಓಪನ್ ಆಗೋಕ್ಕೆ. ಇನ್ನೊಂದು, ನನ್ನ ಸಿಸ್ಟಮ್ ರ್ಯಾಮ್ ಎಷ್ಟಿದೆ, ಎಷ್ಟು GB ಇದೆ ಅಂತ ಕ್ವಶನ್ ಕೇಳ್ಬೋದು ನೀವು. ಸೊ ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ಇದು ನೈಟ್ರೋ 5 ಅಂತ ಲ್ಯಾಪ್ಟಾಪು. ಇದರಲ್ಲಿ 4 GB ಗ್ರಾಫಿಕ್ಸ್ ಕಾರ್ಡು, 8 GB ರ್ಯಾಮ್ ಇದೆ, ಕಡಿಮೆ ಇದೆ ರ್ಯಾಮು. ಅದಕ್ಕೋಸ್ಕರ ಹಾಗಾದ್ರೂ ಓಡ್ತಾ ಇದೆ, ಹಾಗೇನಿಲ್ಲ. ಅದಕ್ಕೋಸ್ಕರ ಆ ಥರ ಲ್ಯಾಪ್ಟಾಪು ಇಲ್ಲ ಗ್ರಾಫಿಕ್ಸ್ ಕಾರ್ಡ್ ಜಾಸ್ತಿ ಇದ್ದರೆ ನೋಡಿ, ಅದರಲ್ಲಿ ನಿಮಗೆ ಈಸಿಯಾಗಿ ಒಂದು 10-20 ಸಾಫ್ಟ್ವೇರ್ ಹಾಕ್ಕೊಂಡು ನೀವು ಯೂಸ್ ಮಾಡ್ಬೋದು. ಇಲ್ಲಾಂದರೆ ಒಂದು ಸಾಫ್ಟ್ವೇರ್ ಹಾಕಬೇಕು ಮತ್ತು ಡಿಲೀಟ್ ಮಾಡಬೇಕು, ಹಂಗಾಗತ್ತೆ. ಸೊ ಓಕೆ, ಇದೆಲ್ಲ ಜಸ್ಟ್ ಹಾಗೇ ಪ್ರೂಫ್ ತೋರಿಸ್ತಿರೋದು, ನೋಡ್ಬೋದು. ಎಲ್ಲ ಚೆನ್ನಾಗಿ ಓಡ್ತಿದೆ, ರನ್ ಆಗ್ತಿದೆ, ಏನೂ ಇಶ್ಯೂ ಬಂದಿಲ್ಲ ಇವತ್ತು ತನಕ. 1 ಇಯರ್ ತನಕ ಆರಾಮಾಗಿ ಯೂಸ್ ಮಾಡ್ಬೋದು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.